ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿ ನಿಮ್ಮನ್ನು ಎಷ್ಟು ಪ್ರೀತಿಸ್ತಿದ್ದಾರೆ, ಅವರ ಪ್ರೀತಿ ನಿಜಾನಾ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಮತ್ತು ಇಲ್ಲಿ ನಾನು 2 ಪೈಲ್ನ ಇಟ್ಟಿದ್ದೀನಿ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಯಾರಿಗೆಲ್ಲ ಪೈಲ್ 1 ಮತ್ತು ಈ ಒಂದು ಬ್ರೇಸ್ಲೆಟ್ ರೆಸೊನೇಟ್ ಆಗ್ತಿದೆ ಅವರು ಈ ಒಂದು ಪೈಲ್ 1 ರೀಡಿಂಗ್ನ ನೋಡಬಹುದು. ಯಾರಿಗೆಲ್ಲ ಪೈಲ್ 2 ಮತ್ತು ಈ ಒಂದು ಬ್ರೇಸ್ಲೆಟ್ ರೆಸೊನೇಟ್ ಆಗ್ತಾ ಇದೆ, ಅಟ್ರ್ಯಾಕ್ಟ್ ಆಗ್ತಿದೆ, ಅವರು ಈ ಒಂದು ರೀಡಿಂಗ್ನ ನೋಡಬಹುದು ಪೈಲ್ 2ನ. ಆ್ಯಂಡ್ ಇಲ್ಲಿ ನಾನು ಕೊನೆಯದಾಗಿ ಒಂದು ಸ್ವಿಚ್ ವರ್ಡ್ನ ಕೊಟ್ಟಿದ್ದೀನಿ. ಯಾವುದು ಅಂತ ಅಂದರೆ, ನಿಮ್ಮ ವ್ಯಕ್ತಿಯಿಂದ ನಿಮಗೆ ಒಂದು ಒಳ್ಳೆ ನ್ಯೂಸ್ ಅನ್ನೋವಂಥದ್ದು ಬೇಕು, ಅಥವಾ ಒಂದು ಗುಡ್ ನ್ಯೂಸ್ ಅನ್ನೋವಂಥದ್ದು ಅವ್ರ ಕಡೆಯಿಂದ ನಿಮಗೆ ಬರಬೇಕು. ನಿಮ್ಮ ಪ್ರೀತಿ ವಿಚಾರದ್ರಲ್ಲಾಗಿರ್ಬೋದು ಅಥವಾ ನಿಮ್ಮ ಮದುವೆ ವಿಚಾರದ್ರಲ್ಲಾಗಿರಬಹುದು, ಅವ್ರ ಕಡೆಯಿಂದ ಒಂದು ಒಳ್ಳೆ ನ್ಯೂಸ್ ಬೇಕು ಅಂತ ಅಂದರೆ ಅದಕ್ಕಾಗಿ ಒಂದು ಸ್ವಿಚ್ ವರ್ಡ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಆ ಸ್ವಿಚ್ ವರ್ಡ್ನ ನೋಡಬೇಕು ಅಂತ ಅಂದರೆ ವಿಡಿಯೋ ಕೊನೆಯಲ್ಲಿ ಹೋಗಿ ಆ ಒಂದು ಸ್ವಿಚ್ ವರ್ಡ್ನ ನೀವು ನೋಡುವಂಥದ್ದು. ಸೊ ಕ್ವಿಕ್ಕಾಗಿ ನಾವು ಈಗ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಹಲೋ ವೆಲ್ಕಮ್ ಟು ಪೈಲ್ 1 ರೀಡಿಂಗ್. ಯಾರೆಲ್ಲ ಪೈಲ್ 1ನ ಸೆಲೆಕ್ಟ್ ಮಾಡಿದ್ರಿ ಮತ್ತು ಈ ಒಂದು ಬ್ರೇಸ್ಲೆಟ್ನ ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ಒಂದು ರೀಡಿಂಗ್ ಈಗ ಸ್ಟಾರ್ಟ್ ಮಾಡೋಣ. ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಇಷ್ಟಪಡ್ತಿದ್ದಾರೆ, ಅವರ ಪ್ರೀತಿ ನಿಜಾನಾ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, 2 ಆಫ್ ಕಪ್ಸ್ ಬರ್ತಿದೆ. ಸ್ಟಾರ್ಟಿಂಗ್ಗೆ ಒಳ್ಳೆ ಕಾರ್ಡ್, ದ ಹೈ ಪ್ರೀಸ್ಟಸ್, 10 ಆಫ್ ಪೆಂಟಿಕಲ್ಸ್, ಜಸ್ಟಿಸ್, 4 of swords, page of wands, the tower, 5 of cups. ಓಕೆ, ಈ ಎಲ್ಲ ಕಾರ್ಡ್ನ ನೋಡ್ತಿದ್ರೆ ಸ್ವಲ್ಪ ಪಾಸಿಟಿವ್ ಆಗೇ ಇರೋದ್ರಿಂದ ಸೊ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ನಿಜವಾಗ್ಲೂ ಫೀಲಿಂಗ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಇನ್ನು ಏನೇನು ಮೆಸೇಜಸ್ ಬರ್ತಾ ಇದೆ ನಿಮಗೆ ಅಂತ. 2 ಮೆಸೇಜ್ ಬಂದಿದೆ. ಓಲ್ಡ್ ಯುವರ್ ವಿಷನ್, ನಥಿಂಗ್ ಈಸ್ ಎಟ್ ಇನ್ ಅ ಸ್ಟೋನ್ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಮತ್ತು ಅವರ ಒಂದು ಫೀಲಿಂಗ್ಸ್ ನೋಡೋಣ. ಅವ್ರ ಪ್ರೀತಿ ನಿಜಾನ, ಅವ್ರು ನಿಜವಾಗ್ಲೂ ನಿಮ್ಮನ್ನ ಎಷ್ಟು ಪ್ರೀತಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ. ಕನ್ಫ್ಯೂಷನಲ್ಲಿದ್ದಾರೆ, ಸ್ಪೈಯಿಂಗ್. ಓಕೆ, ಸೊ ಈ ಒಂದು ಪ್ರೀತಿ ನಿಜಾನ ಅಂತ ಕ್ವಶನ್ ಇದ್ದರೆ ಡೆಫಿನೆಟ್ಲಿ ಈ ಪ್ರೀತಿ ನಿಜಾನೇ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಇಲ್ಲಿ ಬಂದಿರೋವಂಥ ಕಾರ್ಡ್ ಬಂದು 2 ಆಫ್ ಕಪ್ಸ್ ಬಂದಿದೆ. 2 ಆಫ್ ಕಪ್ಸ್ ಅಂತ ಅಂದರೆ ಆ ಪರ್ಸನ್ ನಿಮ್ಮನ್ನ ತುಂಬ ಇಷ್ಟಪಡ್ತಿದ್ದಾರೆ ಅಂತಲೇ ಅರ್ಥ. ಆಮೇಲೆ ಈ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಈ ಒಂದು ಜನ್ಮದ್ದಲ್ಲ, ಇದು ಪಾಸ್ಟ್ ಜನ್ಮದ್ದು ಕೂಡ. ಯಾಕೆ ಅಂತ ಅಂದರೆ ಇದು ಒಂದು ಸೋಲ್ಮೇಟ್ ಕಾರ್ಡ್ ಆಗಿರೋದ್ರಿಂದ ನಾವು ಹೇಳ್ಬೋದು ಲೈಕ್ ಹೌದು, ಈ ಒಂದು ಪ್ರೀತಿ ನಿಜ. ನಿಮ್ಮ ಪರ್ಸನ್ ಯಾವತ್ತೂ ಬಿಡೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಅವರು ಹಿಂದಿನ ಜನ್ಮದಿಂದ ಮತ್ತೆ ನಿಮ್ಮನ್ನು ಈ ಜನ್ಮಕ್ಕೆ ಕನೆಕ್ಟ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಅವರು ಬಂದಿರೋ ಅಂಥದ್ದು. ಮತ್ತು ಇಲ್ಲಿ ಯಾರಾದರೂ ಕರ್ಕಾಟಕ ರಾಶಿಯವರು ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ, ಕರ್ಕಾಟಕ ರಾಶಿ ಮತ್ತು ಅವರ ಒಂದು ಪಾರ್ಟ್ನರ್ ಫೀಲಿಂಗ್ಸ್ ಜೆನ್ಯೂನ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ಗೆ ಡೆಫಿನೆಟ್ಲಿ ನಿಮ್ಮ ಮೇಲೆ ತುಂಬಾ ಇಷ್ಟ ಇದೆ ಅಂತ ಅಂದ್ಬಿಟ್ಟು ಇದು 2 ಕಾರ್ಡ್ನ ನೋಡಿದ್ರೆ ಹೌದು, ನಿಮ್ಮ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ. ಬಟ್ ಆ ಪರ್ಸನ್ ಯಾವುದನ್ನು ಕೂಡ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಅಂಥ ಪರ್ಸನ್ ಅಲ್ಲ. ನೀವು ಅಂತ ಅಂದರೆ ಅವ್ರಿಗೆ ಇಷ್ಟ ಇದ್ರೂ ಕೂಡ ನಿಮ್ಮ ಹತ್ರ ಅವರು ಏನೊಂದನ್ನು ಹೇಳ್ಕೊಳ್ಳೋದಕ್ಕೆ ರೆಡಿಯಾಗಿರಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಈ ರಿಲೇಷನ್ಶಿಪ್ನ ಅವರು ಪ್ರಾಪರಾಗಿ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ಅದು ಪ್ರಾಬ್ಲಮ್. ಇವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ರೂ ಕೂಡ ಆ ಪ್ರೀತಿ ನಿಜಾನೇ ಆಗಿದ್ರು ಈ ವ್ಯಕ್ತಿ ನಿಮ್ಮನ್ನು ಅವ್ರು ಇಷ್ಟಪಡ್ತಿದ್ರು, ಅವ್ರು ಅದನ್ನು ಹೇಳ್ಕೊಳ್ಳೋದಕ್ಕೆ ಯಾವಾಗಲೂ ರೆಡಿ ಇರಲ್ಲ. ಅವ್ರು ಅಷ್ಟು ಎಕ್ಸ್ಪ್ರೆಸಿವ್ ಅಲ್ಲ, ಅವರು ಎಲ್ಲನೂ ಮುಚ್ಚಿಡ್ತಾರೆ. ಆಮೇಲೆ ಅವ್ರಿಗಾಗಿ ಅವರು ಬದುಕೋದಕ್ಕಿಂತ ಅವರು ಬೇರೆಯವ್ರಿಗಾಗಿ ಬದುಕೋದು ಜಾಸ್ತಿ ಆಗಿರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಶೇರಿಂಗ್ ಅನ್ನೋದು, ಕೇರ್, ಲವ್, ಅಫೆಕ್ಷನ್ ಎಲ್ಲನೂ ಚೆನ್ನಾಗಿದೆ. ಬಟ್ ಈ ಪರ್ಸನ್ ಬಂದು ತುಂಬಾ ಈ ಬೇರೆಯವ್ರಿಗಾಗಿ ಬದುಕ್ತಾರೆ ಅಂತ ಇರಲ್ಲ. ಸೊ ಬೇರೆಯವ್ರಿಗೋಸ್ಕರ ಅವರು ನಿಮ್ಮ ಒಂದು ರಿಲೇಷನ್ಶಿಪ್ನ ಬಿಟ್ಕೊಡೋ ಅಷ್ಟು ಅವರು ಮುಂದುವರೆದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆಮೇಲೆ ಇಲ್ಲಿ ಯಾರೆಲ್ಲ ವೃಷಭ ರಾಶಿಯವರು ನೋಡ್ತಿದ್ದೀರಾ, ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರ್ಗೆ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ ಅಂತ ಇದೆ. ಅಂದರೆ
ಮೂರನೇ ವ್ಯಕ್ತಿ ಇನ್ಫ್ಲೂಯೆನ್ಸಸ್ ಅಂದರೆ ಅದು ಫ್ಯಾಮಿಲಿ, ಫ್ರೆಂಡ್ಸ್, ಕೊಲೀಗ್, ಕೋವರ್ಕರ್ಸ್ ಯಾರಾದರೂ ಆಗಿರ್ಬೋದು. ಈ ವ್ಯಕ್ತಿ ಲೈಫಲ್ಲಿ ಏನೋ ಒಂದು ಇನ್ಫ್ಲೂಯೆನ್ಸಸ್ ಅನ್ನುವಂಥದ್ದನ್ನು ಮಾಡ್ತಿದ್ದಾರೆ. ಬೇಡ, ಇದು ಸರಿ ಇಲ್ಲ, ಈ ರಿಲೇಷನ್ಶಿಪ್ ನಿನಗಲ್ಲ, ಬಿಟ್ಬಿಡು ಇವ್ರನ್ನ ಅಂತ ಅಂದ್ಬಿಟ್ಟು ಹೇಳೋ ಅಂಥದ್ದು. ಅಥವಾ ಫ್ಯಾಮಿಲಿ ಕಡೆಯಿಂದ ಈ ಪರ್ಸನ್ಗೆ ಒಂದು ಪ್ರಾಬ್ಲಮ್ ಅನ್ನುವಂಥದ್ದು ಆಗ್ತಾ ಇದೆ. ಅದರಿಂದ ಈ ಪರ್ಸನ್ ನಿಮ್ಮ ಹತ್ರ ಏನೊಂದನ್ನು ಹೇಳ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಬ್ರು ತಾತ ಮತ್ತೆ ಒಂದು ಹುಡುಗ, ಒಂದು ಹುಡುಗಿ, ಒಂದು ಮಗು ಇದೆ, 2 ನಾಯಿ ಮರಿ ಇದೆ. ಅಂದರೆ ಇದೊಂದು ಫ್ಯಾಮಿಲಿ ಎನ್ವೈರನ್ಮೆಂಟ್. ಸೊ ನಿಮ್ಮ ಒಬ್ಬ ಪರ್ಸನ್ನು ಫ್ಯಾಮಿಲಿಗೋಸ್ಕರ ಅವರು ನಿಮ್ಮನ್ನ ಬಿಡೋದಕ್ಕೆ ರೆಡಿಯಾಗಿದ್ದಾರೆ. ಆಮೇಲೆ ಅವರು ಎಷ್ಟೇ ಇಷ್ಟಪಟ್ಟರೂ ಕೂಡ ಅವ್ರಿಗೆ ಇದ್ದಂಥ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಫ್ಯಾಮಿಲಿ ಮೇಲಿರುವಂಥ ಒಂದು ರೆಸ್ಪೆಕ್ಟ್, ಅವರು ನಿಮ್ಮನ್ನು ದೂರ ಮಾಡ್ಕೊಳ್ಳೋದಕ್ಕೂ ಕೂಡ ಅವರು ರೆಡಿಯಾಗಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಿದೆ. ಆಮೇಲೆ ಜಸ್ಟಿಸ್ ಕಾರ್ಡ್ ಅಂತ ಬಂದಾಗ ಈ ಪರ್ಸನ್ಗೆ ನಿಮ್ಮ ಮೇಲೆ ಇಷ್ಟ ಅನ್ನುವಂಥದ್ದು ಇದ್ರೂ ಕೂಡ ಅವರು ಒಂದು ನ್ಯಾಯ, ನೀತಿ, ಧರ್ಮ, ಫ್ಯಾಮಿಲಿ, ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ಅವರು ಯಾರನ್ನ ಬೇಕಾದರೂ ಅವರು ದೂರ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರ್ತಾರೆ. ಅವ್ರಿಗಾಗಿ ಅವರು ಬದುಕೋದಕ್ಕಿಂತ ಅವರು ಸಮಾಜಕ್ಕಾಗಿ ಬದುಕುವಂಥದ್ದು ಜಾಸ್ತಿ ಇರುತ್ತೆ. ಸೊಸೈಟಿಗೋಸ್ಕರ ಅವರು ಏನೆಲ್ಲ ಇದ್ರೂ ಕೂಡ ಅದನ್ನೆಲ್ಲ ಬಿಟ್ಟು ಸೊಸೈಟಿಗೋಸ್ಕರ ಬದುಕುವಂಥ ವ್ಯಕ್ತಿಗಳಾಗಿರ್ತಾರೆ. ಆಮೇಲೆ ಅವರೇನು ಸುಮ್ಮನೆ ಅಲ್ಲ, ಅವ್ರಿಗೆ ಒಂದು ಸ್ವಲ್ಪ ಆ್ಯಟಿಟ್ಯೂಡ್ ಇರುತ್ತೆ, ಈಗೋ ಇರುತ್ತೆ, ನಾನು ಮಾಡ್ತಿರೋದೇ ಕರೆಕ್ಟು, ನಾನು ನಡ್ಕೊಂಡು ಹೋಗ್ತಾ ಇರೋದೇ ಕರೆಕ್ಟು ಅಂತ ಅಂದ್ಬಿಟ್ಟು ಕೂಡ ಹೇಳೋ ಅಂತಹ ಚಾನ್ಸಸ್ ಇರುತ್ತೆ. ಆಮೇಲೆ ಇಲ್ಲಿ ಇನ್ನೂ ಒಂದು ಕಾಣಿಸ್ತಾ ಇದೆ, ನಿಮ್ಮ ಒಂದು ರಿಲೇಷನ್ಶಿಪ್ ಏನಾದರೂ ಬ್ರೇಕ್ ಅನ್ನೋವಂಥದ್ದು ಏನಾದರೂ ಆಗಿದ್ದರೆ ಈ ಮೂರನೇ ವ್ಯಕ್ತಿಗಳಿಂದ ತುಂಬಾ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮೇಲೆ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಸ್ಪೆಲ್ಸ್, ಈ ಥರದ್ದು ಒಂದು ವಶೀಕರಣ, ಈ ಥರ ಒಂದು ಮಂತ್ರ, ಯಂತ್ರ, ತಂತ್ರ ಇವನ್ನೆಲ್ಲ ಯೂಸ್ ಮಾಡಿ ನಿಮ್ಮ ಪಾರ್ಟ್ನರ್ನ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ. ಅದರಿಂದ ನಿಮ್ಮ ಪಾರ್ಟ್ನರು ಕಂಪ್ಲೀಟಾಗಿ ಆ ವ್ಯಕ್ತಿ ಕಡೆ ಸರೆಂಡರ್ ಆಗಿದ್ದಾರೆ. ಬಟ್ ನಿಮ್ಮ ಕಡೆ ಅವರು ಯಾವ ಒಂದು ಪ್ರೀತಿನೂ ಕೂಡ ತೋರಿಸ್ತಾ ಇಲ್ಲ. ಆಮೇಲೆ ಇಲ್ಲಿ ಒಂದು ಕಂಟ್ರೋಲಿಂಗ್ ನೇಚರ್ ಇದೆ ಒಬ್ರಿಗೆ. ನಾನು ಆಲ್ರೆಡಿ ಅವಾಗಲಿಂದ ಹೇಳ್ತಾ ಇರೋ ಪ್ರಕಾರ ಇಲ್ಲಿ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಯಾರೋ ಮಾಡ್ತಾ ಇದ್ದಾರೆ, ಅವರು ಈ ಒಂದು ರಿಲೇಷನ್ಶಿಪ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಇಷ್ಟ ಇದ್ರೂ ಕೂಡ ಈ ಪಾರ್ಟ್ನರ್ ಜೊತೆ ಇರೋ ಅಂಥವರು ತುಂಬಾ ಈ ಒಂದು ರಿಲೇಷನ್ಶಿಪ್ನ ಇನ್ಫ್ಲೂಯೆನ್ಸಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇರೋ ಅಂಥದ್ದು. ಮತ್ತು ಇಲ್ಲಿ ಒಂದು ಪಕ್ಕ ಯಾರಿಗೆ ಈ ಒಂದು ಜೆನ್ಯೂನ್ ಆಗಿ ಈ ಕಾರ್ಡ್ ರೆಸೊನೇಟ್ ಆಗ್ತಿದೆ ಅಂತ ಅಂದರೆ ಯಾರೆಲ್ಲ ವೃಶ್ಚಿಕ ರಾಶಿ ಮತ್ತು ಮೇಷ ರಾಶಿಯವರಿದ್ದೀರಾ ಅವ್ರಿಗೆ ಇದು ತುಂಬ ರೆಸೊನೇಟ್ ಅನ್ನೋವಂಥದ್ದು ಆಗ್ತಾ ಇದೆ. ವೃಶ್ಚಿಕ ಮತ್ತು ಮೇಷ ರಾಶಿ ಅವರು ಯಾರೇ ಇದ್ರೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಿ. ಆಮೇಲೆ ತುಲಾರಾಶಿ ಕೂಡ, ತುಲಾರಾಶಿ, ವೃಶ್ಚಿಕ ಮತ್ತು ಮೇಷರಾಶಿ ಮತ್ತು ವೃಶ್ಚಿಕ ರಾಶಿ ಅಂತಲೇ ಕಾಣಿಸ್ತಾ ಇರೋವಂಥದ್ದು. ಸೊ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಅನ್ನುವಂಥದ್ದನ್ನು ಹಿಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನಿಮ್ಮ ಮೇಲೆ ಈಸಿಯಾಗಿ ಬೇರೆಯವರು ನಿಮ್ಮನ್ನು ಈಸಿಯಾಗಿ ಅಟ್ಯಾಕ್ ಮಾಡೋ ಅಂಥ ಸಾಧ್ಯತೆ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವೆಷ್ಟೇ ಜೆನ್ಯೂನ್ ಆಗಿ ನೀವು ಆ ವ್ಯಕ್ತಿ ಇಷ್ಟಪಡ್ತಿದ್ರೂ ಕೂಡ ನಿಮ್ಮ ಒಂದು ರಿಲೇಷನ್ಶಿಪ್ನ ನೋಡಿ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರೋವಂಥವರು ನಿಮ್ಮ ಒಂದು ರಿಲೇಷನ್ಶಿಪ್ನ ಹಾಳು ಮಾಡೋದಕ್ಕೆ ತುಂಬಾ ಪ್ರಯತ್ನ ಅನ್ನುವಂಥದ್ದನ್ನು ಪಡ್ತಾ ಇದ್ದಾರೆ. ಹಂಗೆ ಅಂದ್ಬಿಟ್ಟು ಈ ಪರ್ಸನ್ನು ಕಂಪ್ಲೀಟಾಗಿ ಅವ್ರಿಗೆ ಸರೆಂಡರ್ ಆಗೋಗಿದ್ದಾರಾ ಅಂತ ಅಂದರೆ ಹೌದು, ಸರೆಂಡರ್ ಆಗಿದ್ದಾರೆ. ಬೇರೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತಲೇ ಹೇಳ್ತಿಲ್ಲ, ಫ್ಯಾಮಿಲಿ ಕಂಟ್ರೋಲ್ ಮಾಡ್ತಿದ್ದಾರೆ ಆಯಿತಾ. ಆಮೇಲೆ ಅವ್ರು ಅಷ್ಟು ಎಕ್ಸ್ಪ್ರೆಸಿವ್ ಅಲ್ಲ. ಆಮೇಲೆ ಅವ್ರದ್ದೇ ಆದಂತಹ ಒಂದು ಥಿಂಕಿಂಗ್ ಪ್ರೋಸೆಸ್ ಇದೆ, ಸೊಸೈಟಿಗೋಸ್ಕರ ಬದುಕುವಂಥ ಪ್ರೋಸೆಸ್. ಇದೆಲ್ಲ ಪ್ರಾಬ್ಲಮ್ಸು ಇಟ್ಕೊಂಡು ಈ ಪರ್ಸನ್ ನಿಮ್ಮ ಹತ್ರ ಬರೋದಕ್ಕೆ ಎದುರ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಕಾರ್ಡ್ ಬಂದಿದ ತಕ್ಷಣವೇ ಹೇಳ್ಬೋದು ಇವರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ. ಆದರೆ ಆ ಇಷ್ಟನ ಅವರು ಈ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ, ಆದರೂ ಈ ಪರ್ಸನ್ ಅದನ್ನು ಪ್ರಾಪರಾಗಿ ಹೇಳ್ಕೊಳ್ಳೋದಕ್ಕೆ ರೆಡಿ ಅನ್ನುವಂಥದ್ದು ಆಗಿಲ್ಲ. ಆದರೆ ಅವರು ಕೂಡ ಡಿಪ್ರೆಷನ್, ಓವರ್ ಥಿಂಕಿಂಗ್, ಆ್ಯನ್ಸೈಟಿ, ಸ್ಟ್ರೆಸ್ಸಲ್ಲಿ ಇರೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಕಂಪ್ಲೀಟಾಗಿ ನಿಮ್ಮನ್ನ ಮರೆತು ಮೂವ್ ಆನ್ ಅಂತೂ ಆಗಿಲ್ಲ. ಅವರು ನಿಮ್ಮನ್ನ ಜೆನ್ಯೂನ್ ಆಗಿ ಇಷ್ಟಪಡ್ತಿರೋದ್ರಿಂದ ನಿಮ್ಮ ಮೇಲೆ ಅವ್ರಿಗೆ ಈಗಲೂ ಕೂಡ ಪ್ರೀತಿ ಅನ್ನುವಂಥದ್ದು ಇದೆ. ಆದರೆ ಈ ಒಂದು ಸಂದರ್ಭಗಳಿಂದ ಈ ಒಂದು ಪರ್ಸನ್ ಈ ಥರ ಚೇಂಜ್ ಅನ್ನುವಂಥದ್ದು ಆಗಿದ್ದಾರೆ. ಆಮೇಲೆ ಪೇಜ್ ಆಫ್ ವಾಂಡ್ಸ್ ಅಂತ ಬರ್ತಾ ಇದೆ. ಇಲ್ಲಿ ನೋಡಿದ್ರೆ ಸ್ಪೈನ್ ಅಂತ ಬರ್ತಿದೆ. ಎರಡು ಕಾರ್ಡ್ ಒಂದು ಸ್ವಲ್ಪ ಹತ್ತತ್ರ ಸೇಮ್ ಮೀನಿಂಗ್ಗೆ ಬರುತ್ತೆ. ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಕ್ಯೂರಿಯಾಸಿಟಿ ಇದೆ, ನೀವೇನು ಆಗ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಏನು ನಡೀತಿದೆ, ಅವ್ರಿಗೆ ತೊಂದರೆ ಆದರೂ ಕೂಡ ನಿಮಗೆ ತೊಂದರೆ ಆಗಬಾರ್ದು,
ನೀವು ಚೆನ್ನಾಗಿರಬೇಕು, ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿರಬೇಕು ಅಂತ ಅಂದ್ಬಿಟ್ಟು ಅವರು ನೀವು ಹೇಗಿದ್ದೀರಾ ಅಂತ ಅಂದ್ಬಿಟ್ಟು ಅವರು ನಿಮ್ಮ ಬಗ್ಗೆ ವಿಚಾರಗಳನ್ನ ಅವರು ತಿಳ್ಕೊಳ್ಳೋದಕ್ಕೆ ತುಂಬಾ ಕುತೂಹಲದಿಂದ ಇರ್ತಾರೆ. ನಿಮ್ಮ ಮೇಲೆ ಒಂದು ಕ್ಯೂರಿಯಾಸಿಟಿ ಅನ್ನುವಂಥದ್ದು ಇದೆ. ಅವರು ನಿಮ್ಮ ಬಗ್ಗೆ ಈ ಅದೇ ಆನ್ಲೈನಲ್ಲೆಲ್ಲ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಹೇಗಿದ್ದೀರಾ, ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಆಮೇಲೆ ನೀವೇನು ಆಗ್ತಿದ್ದೀರಾ ಅನ್ನೋದು ಅವ್ರಿಗೂ ಕೂಡ ಇದೆ. ನೀವು ಖುಷಿಯಾಗಿದ್ದೀರಾ ಅಥವಾ ದುಃಖದ್ರಲ್ಲಿ ನಿಮ್ಮ ಲೈಫಲ್ಲಿ ಈಗ ಏನು ನಡೀತಿದೆ ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿನ ಈ ಪರ್ಸನ್ ಇನ್ನೂ ಇಟ್ಕೊಂಡಿದ್ದಾರೆ. ಆದರೆ ಈ ವ್ಯಕ್ತಿ ಕಂಪ್ಲೀಟಾಗಿ ಬೇರೆಯವ್ರಿಗೆ ಸರೆಂಡರ್ ಆಗಿರೋದ್ರಿಂದ ಅವ್ರಿಗೆ ಕನ್ಫ್ಯೂಷನ್ ಅನ್ನುವಂಥದ್ದಿದೆ. ಕಂಪ್ಲೀಟಾಗಿ ಬರಬೇಕಾ ಬರಬಾರ್ದಾ, ಮೂವ್ ಆನ್ ಆಗ್ಬಿಡ್ಲಾ ಅಥವಾ ಸ್ಟೇ ಆಗಲಾ ಅಂತ ಅಂದ್ಬಿಟ್ಟು ಅವ್ರಿಗೆ ರಾತ್ರಿ ಟೈಮಲ್ಲಿ ನಿದ್ದೆ ಮಾಡೋದಕ್ಕೂ ಆಗ್ತಿಲ್ಲ. ಮಲಗಿದ್ರು ಕೂಡ ನೀವೇ ಅವ್ರ ಕನಸಲ್ಲಿ ಬರೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಸೊ ಈ ಪರ್ಸನ್ ಒಂಥರ ಲೈಕ್ ತುಂಬಾ ಇಷ್ಟಪಡ್ತಾರೆ, ಆದರೆ ಸಿಚುವೇಶನ್ಸ್ ಅವ್ರನ್ನ ತುಂಬ ಕಷ್ಟದಲ್ಲಿ ಹಾಕಿರೋದ್ರಿಂದ ಈ ಪರ್ಸನ್ ಪ್ರೀತಿ ನಿಜಾನ ಸುಳ್ಳ ಅನ್ನೋ ಒಂದು ಡೌಟ್ ನಿಮಗೆ ಬರೋ ಥರ ಮಾಡಿದ್ದಾರೆ. ಆದರೆ ಹೋಲ್ಡ್ ಯುವರ್ ವಿಷನ್ ಅಂತ ಹೇಳ್ತಿದ್ದಾರೆ. ನಥಿಂಗ್ ಈಸ್ ಎಟ್ ಸೆಟ್ ಇನ್ ಸ್ಟೋನ್, ಅಂದರೆ ಯಾವುದೂ ಚೇಂಜ್ ಆಗದೇ ಇರೋವಂಥ ಸಂದರ್ಭ ಅಲ್ಲ. ಪ್ರತಿಯೊಬ್ಬ ಜೀವಿಗೂ ಕೂಡ ಸಂದರ್ಭಗಳು ಅನ್ನೋದು ಚೇಂಜ್ ಆಗುತ್ತೆ. ಆ ಚೇಂಜ್ ಆದ ಕ್ಷಣ ಈ ಪರ್ಸನ್ ಮತ್ತೆ ನಿಮ್ಮ ಒಂದು ಕಡೆ ಬರೋವಂಥ ಸಾಧ್ಯತೆ ಇರುತ್ತೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನೀವು ಅವ್ರ ಮೇಲೆ ಏನಾದರೂ ಮ್ಯಾನಿಫೆಸ್ಟೇಷನ್ ಅಥವಾ ವಿಷನ್ ಟೆಕ್ನಿಕ್ನ ಮಾಡ್ತಿದ್ರೆ ಡೆಫಿನೆಟ್ಲಿ ಮಾಡಿ. ಯಾಕೆಂದರೆ ಆ ಪರ್ಸನ್ ನಿಮ್ಮನ್ನು ಏನು ಕಂಪ್ಲೀಟಾಗಿ ಬಿಡಬೇಕು ಅಂತ ಬಿಟ್ಟಿಲ್ಲ. ಆ ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ರೂ ಕೂಡ ಸಂದರ್ಭಗಳು ಈ ಥರ ಮಾಡಿರೋದ್ರಿಂದ ಈ ಪರ್ಸನ್ಗೆ ನಿಮ್ಮಿಂದ ದೂರ ಹೋದಂಗಾಗಿದೆ ಹೊರತು ಅವರು ನಿಜವಾಗ್ಲೂ ನ್ಯಾಯದ ಪ್ರಕಾರ ಇರೋ ಅಂಥವ್ರೆ. ಯಾರಿಗೆ ಅವರು ಮನಸ್ಸು ಕೊಟ್ಟಿರ್ತಾರೋ ಅವ್ರ ಮೇಲೆ ಪ್ರೀತಿ ಇದ್ರೂ ಕೂಡ ಸಂದರ್ಭದೊಳಗೆ ಅವರು ಈ ಥರ ಸಿಗಾಕೊಂಡು ನಿಮ್ಮಿಂದ ದೂರ ಹೋಗಿರೋ ಅಂಥದ್ದು ಜಾಸ್ತಿ. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಇದೆ, ಬಟ್ ಸಂದರ್ಭಗಳು ಅವ್ರಿಗೆ ನಿಮ್ಮ ಕಡೆ ಬರೋ ಹಾಗೆ ಮಾಡ್ತಾ ಇಲ್ಲ. ಇದಾಗಿತ್ತು ಪೈಲ್ 1 ಅವರ ರೀಡಿಂಗ್. ಹಲೋ, ವೆಲ್ಕಮ್ ಟು ಪೈಲ್ 2. ಯಾರೆಲ್ಲ ಪೈಲ್ 2ನ ಸೆಲೆಕ್ಟ್ ಮಾಡಿದ್ದೀರಾ, ಈ ಒಂದು ರೀಡಿಂಗ್ ನಿಮ್ಮದಾಗಿರುತ್ತೆ. ಯಾರೆಲ್ಲ ಈ ಒಂದು ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೂ ಕೂಡ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿಸ್ತಿದ್ದಾರೆ, ಅವ್ರ ಪ್ರೀತಿ ನಿಜಾನ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, 3 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, 4 ಆಫ್ ಸ್ವಾರ್ಡ್ಸ್, ಸ್ಟ್ರೆಂತ್. ಓಕೆ, ಕ್ವೀನ್ ಆಫ್ ಕಪ್ಸ್, ಸ್ಟ್ರೆಂತ್, ಪೇಜ್ ಆಫ್ ಪೆಂಟಿಕಲ್ಸ್, 2 of swords, page of swords, 9 of swords, on the bottom of the deck ಬಂದು 7 of cups. ಓಕೆ, ಅವರ ಫೀಲಿಂಗ್ಸ್ ಏನು ಅಂತ ನೋಡೋಣ. ಎಕ್ಸ್ಪೆಕ್ಟೇಷನ್ಸ್, ದ ಎಂಡ್. ಓಕೆ, ಏನಾದರೂ ಮೆಸೇಜಸ್ ಇದೆಯಾ ನಿಮಗೆ ನೋಡೋಣ ಯೂನಿವರ್ಸಿಂದ. You and your loved one are safe. Work through your fears. ಓಕೆ, ಸೊ ಈ ಒಂದು ಕಾರ್ಡಲ್ಲಿ ಪಾಸಿಟಿವ್ ಅನ್ನೋದಕ್ಕಿಂತ ನೆಗೆಟಿವ್ ಅನ್ನೋವಂಥದ್ದು ಜಾಸ್ತಿ ಕಾಣಿಸ್ತಾ ಇರೋ ಅಂಥದ್ದು ಏನು ಅಂತ ಅಂದರೆ, ಫಸ್ಟೇ ಬಂದು ಬಾಟಮ್ ಆಫ್ ದ ಡೆಕ್ ಬಂದು 7 ಆಫ್ ಕಪ್ಸ್ ಬಂದಿದೆ. 7 ಆಫ್ ಕಪ್ಸ್ ಅಂತ ಅಂದಾಗ ಯೂಶ್ವಲಿ ಈ ಪರ್ಸನ್ಗೆ ಚಾಯ್ಸಸ್ ಅನ್ನೋದು ತುಂಬ ಇದೆ. ನೀವು ಅನ್ನೋರು ಪ್ರಿಯಾರಿಟಿ ಅಲ್ಲ. ನಿಮಗೆ ಅವರು ನಿಜವಾಗ್ಲೂ ಒಂದು ಬೆಸ್ಟ್ ಪರ್ಸನ್ ಅಂತ ಅನ್ನಿಸ್ಕೊಳ್ಳೋದಕ್ಕೋ ಅಥವಾ ನನ್ನ ಪಾರ್ಟ್ನರ್ ನೀವು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಯಾವುದನ್ನು ಅವರು ಟ್ರೈ ಮಾಡ್ತಾ ಇಲ್ಲ. ಅವರು ಸ್ವಲ್ಪ ಸೆಲ್ಫಿಶ್ ಆಗಿದ್ದಾರೆ, ಸ್ವಾರ್ಥಿ ಆಗಿದ್ದಾರೆ. ಅವ್ರದ್ದೇ ಆದಂಥ ಒಂದು ಜೀವನ, ಅವ್ರದ್ದೇ ಆದಂಥ ಕೆಲಸ ಅಥವಾ ಫ್ರೆಂಡ್ಸ್, ಔಟ್ಸೈಡ್ ಹೋಗೋದು, ಫ್ಯಾಮಿಲಿ ಅನ್ನೋದು, ಇಲ್ಲ ಅಂದರೆ ಅವರಿಗೆ ಬೇರೆ ಒಂದು ಪಾರ್ಟ್ನರ್ ಕೂಡ ಇರೋವಂಥದ್ದು, ಅಂದರೆ ಅವರು ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಕೂಡ ಇರೋವಂಥದ್ದು ಅನ್ನೋದು ಕಾಣಿಸ್ತಾ ಇದೆ. ಇಲ್ಲಿ 7 ಆಫ್ ಕಪ್ಸ್ ಆ್ಯಂಡ್ 3 ಆಫ್ ಸ್ವಾರ್ಡ್ಸ್ ಅಂತ ಬಂದಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟೇ ಇಷ್ಟಪಡ್ತಾರೆ ಅಂತ ಅಂದರೆ ಡೆಫಿನೆಟ್ಲಿ ಅವರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಅನ್ನೋದೇ ಫಸ್ಟ್ ಆಫ್ ಆಲ್ ಡೌಟ್. ಯಾಕೆ ಅಂತ ಅಂದರೆ ಈ ಪರ್ಸನ್ಗೆ ನೀವು ಜಸ್ಟು ಒಂದು ಆಪ್ಷನ್ ಅಷ್ಟೇ, ನೀವು ಚಾಯ್ಸ್ ಅಲ್ಲವೇ ಅಲ್ಲ. ಇವರು ನಿಮ್ಮನ್ನ ಪ್ರಿಯಾರಿಟಿ ಮಾಡೋದಕ್ಕೆ ರೆಡಿಯಾಗೇ ಇಲ್ಲ. ನೀವು ತುಂಬ ಡಿಪ್ರೆಷನ್ಗೆ ಹೋಗಿದ್ದೀರಾ, ನೀವು ಸ್ಟ್ರೆಸ್ಗೆ ಹೋಗಿದ್ದೀರಾ. ಇಲ್ಲಿ ನೋಡಿ, ಈ ಹಾರ್ಟನ್ನು ಹೆಂಗೆ ಛಿದ್ರ ಮಾಡಿ ಚಿಂದಿ ಮಾಡಿ ಅದನ್ನು ಹೊಲಿತಾ ಇದ್ದೀರಾ ನೀವು. ನಿಮ್ಮ ಪ್ರೀತಿಯನ್ನು ಅವರು ಆಲ್ರೆಡಿ ಬೇಡ ಅಂತ ಮುರಿದಾಕಿ ನಿಮ್ಮನ್ನ ಬಿಟ್ಟು ಅವರು ಮುಂದೆ ಹೋಗಿದ್ದಾರೆ. ಅವರು ಪ್ರಾಬಬ್ಲಿ ಇಲ್ಲಿ ಕೆಲವೊಬ್ಬರು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಅವರು
ಬೇರೆ ವ್ಯಕ್ತಿನ ಹುಡುಕೊಳ್ತಿದ್ದಾರೆ, ಅವ್ರಿಗೊಂದು ಪಾರ್ಟ್ನರ್ ಅನ್ನೋವಂಥವ್ರು ಆಲ್ರೆಡಿ ಸಿಕ್ಕಿದ್ದಾರೆ. ಆಮೇಲೆ ಇಲ್ಲಿ ಒಬ್ಬೊಬ್ಬರು ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಆ ಒಂದು ವ್ಯಕ್ತಿಗೆ ಒಂದು ಫ್ಯಾಮಿಲಿ ಅನ್ನುವಂಥದ್ದು ಇದೆ. ಬಟ್ ಸ್ಟಿಲ್ ಈ ಪರ್ಸನ್ ಬಂದು ನಿಮ್ಮ ಹತ್ರ ಏನಾದರೂ ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ನ ಅವರು ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರಿಗೆ ಆಗಾಗ ಒಂದು ಗಿಲ್ಟ್ ಅನ್ನುವಂಥದ್ದು ಕಾಡ್ತಾ ಇರುತ್ತೆ. ನಾನು ತಪ್ಪು ಮಾಡಿದ್ನೇನೋ, ನಾನು ಈ ವ್ಯಕ್ತಿ ಲೈಫಲ್ಲಿ ಆಟ ಆಡಿದ್ನೇನೋ, ನಾನು ತಪ್ಪು ಮಾಡಿದೆ, ಎಲ್ಲೋ ಮೋಸ ಮಾಡಿದ್ನೇನೋ, ಈ ಪರ್ಸನ್ ನನ್ನನ್ನು ಯಾವತ್ತೂ ಕ್ಷಮಿಸಲ್ಲ ಅನಿಸುತ್ತೆ, ನನಗೆ ಕರ್ಮ ಅನ್ನುವಂಥದ್ದು ಯಾವಾಗಲೂ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ ಅಂದ್ಬಿಟ್ಟು ಸ್ವಲ್ಪ ರಿಗ್ರೆಟ್ ಮಾಡೋ ಅಂಥದ್ದು, ಗಿಲ್ಟ್ ಮಾಡೋ ಅಂಥದ್ರಿಂದ ಅವರು ಆನ್ ಆ್ಯಂಡ್ ಆಫ್ ಸಿಚುವೇಷನಲ್ಲಿ ಬರ್ತಿದ್ದಾರೆ ಹೊರತು ಈ ಪರ್ಸನ್ ಆಲ್ರೆಡಿ ಕಂಪ್ಲೀಟ್ ಆಗಿ ನಿಮ್ಮ ಒಂದು ರಿಲೇಷನ್ಶಿಪ್ಪಿಂದ ಅವರು ಮೂವ್ ಆನ್ ಆಗಿಬಿಟ್ಟಿದ್ದಾರೆ. ಇಲ್ಲೇನಾದರೂ ತುಲಾ ರಾಶಿಯವರು ಮತ್ತು ಈ ಒಂದು ವೃಶ್ಚಿಕ ರಾಶಿಯವರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ವ್ಯಕ್ತಿ ನಿಮ್ಮನ್ನು ಜಸ್ಟ್ ಚಾಯ್ಸ್ ಮಾಡ್ತಿಲ್ಲ, ನಿಮ್ಮನ್ನ ಒಂಥರ ಬೇಕಾಬಿಟ್ಟಿ ಹಾಗೆ ನೋಡ್ತಿದ್ದಾರೆ. ರಿಲೇಷನ್ಶಿಪ್ಪಲ್ಲಿ ಅವರಿಗೆ ಬೇಕು ಬೇಡ ಅನ್ನೋದನ್ನು ಅವರು ಪ್ರಾಪರಾಗಿ ಡಿಸಿಷನ್ ಅನ್ನುವಂಥದ್ದು ತೊಗೊಳ್ತಿಲ್ಲ, ತುಂಬ ಕನ್ಫ್ಯೂಷನ್ ಇದೆ. ಆಮೇಲೆ ಕೆಲವೊಬ್ಬರಿಗೆ ಇಲ್ಲಿ ಮೋಸ ಕೂಡ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಚೆನ್ನಾಗಿರೋದು ಮುಂದೆ ಒಂಥರ, ನೀವಿಲ್ಲದೆ ಇದ್ದಾಗ ನಿಮ್ಮ ಹಿಂದೆ ಒಂಥರ, ಈ ಥರ ಈ ವ್ಯಕ್ತಿ ನಡವಳಿಕೆ ಇರೋದ್ರಿಂದ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಆಮೇಲೆ ಇಲ್ಲಿ ನೋಡಿ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಜಗಳ ಆಗಿರ್ಬೋದು, ಒಂದು ಮನಸ್ತಾಪ ಆಗಿರ್ಬೋದು, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಒಂದೇ ಒಂದು ಚಿಕ್ಕ ಮ್ಯಾಟರ್ನ ಈ ವ್ಯಕ್ತಿ ತುಂಬ ದೊಡ್ಡದು ಅಂತ ಮಾಡಿಬಿಟ್ಟು ನೀವೇ ತಪ್ಪು ಅನ್ನೋದನ್ನ ಅವರು ಪ್ರೊಜೆಕ್ಟ್ ಮಾಡಿ ನಿಮ್ಮಿಂದ ಅವರು ದೂರ ಹೋಗಿರೋ ಹಾಗೆ ಕಾಣಿಸ್ತಾ ಇದೆ. ನೀವೇನೂ ಮಾಡಿಲ್ಲ ಅಂದ್ರೂ ಜಸ್ಟ್ ಒಂದು ನೆಪ, ಒಂದು ರೀಸನ್ ಬೇಕು ಅವ್ರಿಗೆ. ಆ ಒಂದು ರೀಸನ್ನ ಇಟ್ಕೊಂಡು ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿರೋ ಥರ ಕಾಣಿಸ್ತಿದೆ. ನಿಮ್ಮ ಮನಸ್ಸನ್ನು ಅವರು ಹೊಡೆದು ಅದು ನೀವೇ ತಪ್ಪು ಮಾಡಿರೋದು ಅಂತ ನಿಮಗೆ ಅದು ಫೀಲ್ ಮಾಡಿಸಿ ನಿನ್ನಿಂದನೇ ನಾನು ನಿನ್ನನ್ನು ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಹಾಗೆ ಮಾಡಿ ಈ ವ್ಯಕ್ತಿ ನಿಮ್ಮ ಲೈಫಿಂದ ದೂರ ಹೋಗಿರೋ ಥರ ಕಾಣಿಸ್ತಾ ಇದೆ. ಸೊ ಅವರು ಇಂಟೆನ್ಷನಲಿ ನಿಮ್ಮಿಂದ ಅವರು ದೂರ ಹೋಗಿರೋ ಹಾಗೆ ಕಾಣಿಸ್ತಾ ಇದೆ ಹೊರತು ಅವರು ನಿಮ್ಮನ್ನು ಬಿಡಬೇಕು ಅಂತ ಅಂದ್ಬಿಟ್ಟು ಅವರು ಅಥವಾ ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ಅವರು ಯಾವ ಒಂದು ಎಫರ್ಟ್ಸ್ ಅನ್ನೋ ಅಂಥದ್ದು ಅವರು ಆಗ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಆಮೇಲೆ ಇಲ್ಲಿ ನೋಡಿ ಎಲ್ಲ 2 ಆಫ್ ಸ್ವಾರ್ಡ್ಸ್, 2 ಆಫ್ ಪೆಂಟಿಕಲ್ಸ್ ಮತ್ತು ಪೇಜ್ ಆಫ್ ಸ್ವಾರ್ಡ್ಸ್ ಇದೆಲ್ಲ ಏನು ಹೇಳ್ತಿದೆ ಅಂತ ಅಂದರೆ ಎಲ್ಲ 2 ಅಂದರೆ ಈ ವ್ಯಕ್ತಿ ಈ ಲೈಫಲ್ಲಿ ನೀವು ಅವರ ಪ್ರಿಯಾರಿಟಿ ಅಲ್ಲ, ಅವರ ಲೈಫಲ್ಲಿ ಯಾರೋ ಇದ್ದಾರೆ, ಥರ್ಡ್ ಪಾರ್ಟಿ ಅನ್ನೋರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಯಾರಾದರೂ ಇಲ್ಲಿ ಏನಾದರೂ ಕ್ಯಾಪ್ರಿಕಾನ್ ಅಂದರೆ ಮಕರ ರಾಶಿಯವರು ನೋಡ್ತಿದ್ರೆ ನಿಜವಾಗ್ಲೂ ಹೇಳ್ತೀನಲ್ಲ, ಲೈಕ್ ಈ ಪರ್ಸನ್ ನಿಮ್ಮನ್ನ ಜಸ್ಟ್ ಬಿಟ್ಟಿ ಹಾಗೆ ಇಷ್ಟಪಟ್ಟಿರೋದು ಹೊರತು ನಿಮ್ಮ ಮೇಲೆ ಅವ್ರಿಗೆ ನಿಜವಾಗ್ಲೂ ಪ್ರೀತಿ ಅನ್ನೋವಂಥದ್ದೇ ಕಾಣಿಸ್ತಿಲ್ಲ. ಈ ಪ್ರೀತಿ ನಿಜಾನೇ ಅಲ್ಲ ಫಸ್ಟ್ ಆಫ್ ಆಲ್. ಯಾಕೆ ಅಂದರೆ ಅವ್ರು ನಿಮ್ಮನ್ನ ಯಾವಾಗಲೂ ಒಂದು ಆಪ್ಷನ್ ಅದೇ ಇಟ್ಟಿದ್ದಾರೆ. ನೋಡಿ ಇಲ್ಲೂ 2 ಇಲ್ಲೂ 2 ಸೊ ಏನು ಕಾಣಿಸ್ತಿದೆ ಅಂತ ಅಂದರೆ ನೀವಿಲ್ಲ ಅಂದರೆ ಇನ್ನೊಬ್ರು ಇಲ್ಲ ಅಂದರೆ ಇನ್ನೊಬ್ರು ಅಂದರೆ ಇವರು ಜಸ್ಟ್ ಫ್ಲರ್ಟ್ ಮಾಡಿದ್ದಾರೆ, ಪ್ರೀತಿ ಅನ್ನೋ ಒಂದು ನಾಟಕನ ಆಡಿದ್ದಾರೆ. ಆದರೆ ಅವ್ರಿಗೆ ಜೆನ್ಯೂನ್ ಆಗಿ ಒಂದು ಮನಸ್ಸಿಂದ ಅವ್ರಿಗೆ ಪ್ರೀತಿ ಅನ್ನೋವಂಥದ್ದು ಕಾಣಿಸ್ತಾ ಇಲ್ಲ. ಆಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯಾವುದು ಕಪ್ಸ್ ಅನ್ನೋವಂಥದ್ದು ತುಂಬ ಕಮ್ಮಿ ಇದೆ ಈ ಕಾರ್ಡಲ್ಲಿ. ಇಲ್ಲಿ ನೋಡಿ ಇದು 7 ಆಫ್ ಕಪ್ಸ್, ಅದರಲ್ಲೂ ನೆಗೆಟಿವ್ ಕಪ್ಸ್. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಇದೆ, ಯಾವಾಗಲೂ ಅವ್ರ ಮೇಲೆ ಅವರು ಫೋಕಸ್ಡ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು. ಇನ್ನು ಯಾವ ಒಂದು ಪ್ರೀತಿಯ ಕಾರ್ಡೇ ಇಲ್ಲಿಲ್ಲ. ಅದರಲ್ಲೂ ಕೂಡ ಇಲ್ಲಿ ಎಲ್ಲ ಬರೀ 3 ಆಫ್ ಸ್ವಾರ್ಡ್ಸ್ ಅಂದರೆ ಅವ್ರು ಮೋಸ ಮಾಡಿದ್ದಾರೆ, ಅವರು ನಿಮಗೆ ಡಿಪ್ರೆಷನ್ಗೆ ಕಳಿಸಿದ್ದಾರೆ, ಡಿಸಪಾಯಿಂಟ್ಮೆಂಟ್ ಮಾಡಿದ್ದಾರೆ, ನಿಮ್ಮ ಪ್ರೀತಿನ ಅವರು ಮುರಿದಾಕಿ ಮುಂದಕ್ಕೆ ಹೋಗಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಿದೆ. ಅವ್ರ ಲೈಫಲ್ಲಿ ತುಂಬ ಆಪ್ಷನ್ ಇದೆ, ಆ ಆಪ್ಷನ್ನ ಹುಡ್ಕೊಂಡು ಹೋಗಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಬಂದು ನೋಡಿದ್ರೆ ಈ ವ್ಯಕ್ತಿಗೆ ಅವ್ರ ಮೇಲೆ ಅವ್ರಿಗೆ ತುಂಬ ಫೋಕಸ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆಮೇಲೆ ಅವರು ಒಂಥರ ಸೆಲ್ಫಿಶ, ಅವರು ನಿಮ್ಮನ್ನು ಡಾಮಿನೇಟ್ ಮಾಡ್ತಾರೆ, ನಿಮ್ಮದೇ ತಪ್ಪು ಅಂತಾರೆ, ನೀವೇ ಸರಿ ಇಲ್ಲ, ನಿನ್ನಿಂದನೇ ನಾನು ದೂರ ಹೋದೆ, ನೀನು ಫೋನ್ ಮಾಡಬೇಡ, ಮೆಸೇಜ್ ಮಾಡಬೇಡ, ಅದು ಇರಿಟೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ನಿಮ್ಮ ಹತ್ರ ಬಿಹೇವ್ ಮಾಡೋ ಥರ ಕಾಣಿಸ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ 2 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಅವರ ಲೈಫಲ್ಲಿ ಇಬ್ಬರಿಬ್ರು ವ್ಯಕ್ತಿನ ಅವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನೀವಿದ್ದಂಗೆ ಪ್ರಾಬಬ್ಲಿ ಅವ್ರಿಗೆ ಇನ್ನೊಂದು ರಿಲೇಷನ್ಶಿಪ್ ಕೂಡ ಇತ್ತು ಅನ್ನೋ ಅಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಅಂದರೆ ನಿಮ್ಮದೇ ತಪ್ಪು ಅಂತ ಅಂದ್ಬಿಟ್ಟು ನಿಮ್ಮನ್ನು ಗಿಲ್ಟ್ ಮಾಡಿ ನಿಮ್ಮದೇ ರಾಂಗ್ ಅಂತ ಅಂದ್ಬಿಟ್ಟು ಪ್ರೊಜೆಕ್ಟ್ ಮಾಡಿದ್ದಾರೆ. ಸೊ ಅವರು ನಿಮ್ಮಿಂದ ಎಷ್ಟೊಂದು ವಿಚಾರಗಳನ್ನ ಅವರು ಮುಚ್ಚಿಟ್ಟಿದ್ದಾರೆ. ಅವರು ನಿಮ್ಮ ಹತ್ರ ಜೆನ್ಯೂನ್ ಆಗಿ ಅವರು ಇರಲಿಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಬಟ್ ಅವರು ನಿಮ್ಮ ಹತ್ರ ರಿಲೇಷನ್ಶಿಪ್ಗೆ ಏನಾದರೂ ಬರ್ತಾ ಇದ್ರೆ ಆನ್ ಆ್ಯಂಡ್ ಆಫಲ್ಲಿ ಅವರು ನಿಮ್ಮ ಹತ್ರ ಬರ್ತಿರ್ತಾರೆ. ಆಮೇಲೆ ಪೇಜ್ ಆಫ್ ಸ್ವಾರ್ಡ್ಸ್ ಅಂತ ಅಂದರೆ ಅವ್ರು ಯಾವಾಗಲೂ ರಿಲೇಷನ್ಶಿಪ್ ಅಂದರೆ ಅವ್ರಿಗೆ ಕಮಿಟ್ಮೆಂಟ್ ಅನ್ನೋದು ನಿಜ ಮ್ಯಾಟರ್ ಅಲ್ಲ.
ಒಂಥರ ಈ ಚಿಕ್ಕ ಮಕ್ಳುಗಳು ಪ್ರೀತಿಸೋತಾರಲ್ಲ, ಬರೀ ಒಂದೆರಡು ದಿನದ ಪ್ರೀತಿ ಅನ್ನೋ ಥರ, ಆ ಥರ ಈ ಒಂದು ರಿಲೇಷನ್ಶಿಪ್ನ ಅವರು ನೋಡಿರೋ ಹಾಗೆ ಕಾಣಿಸ್ತಾ ಇರೋ ಅಂಥದ್ದು. ಆಮೇಲೆ ಇಲ್ಲಿ ನೋಡಿದ್ರೆ ಅವರ ಕರೆಂಟ್ ಫೀಲಿಂಗ್ ನೋಡಿದ್ರೆ ಅವ್ರಿಗೆ ನಿಮ್ಮ ಮೇಲೆ ಅನ್ನೋವಂಥದ್ದು ಎಕ್ಸ್ಪೆಕ್ಟೇಷನ್ ಅನ್ನೋವಂಥದ್ದು ಜಾಸ್ತಿ ಕೂಡ. ಆಮೇಲೆ ನೀವು ಕೂಡ ಇವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಅನ್ನೋವಂಥದ್ದನ್ನು ನೋಡ್ತಾ ಇದ್ದೀರಾ. ಅವ್ರು ಏನೋ ರಿಪ್ಲೈ ಮಾಡ್ತಾರೆ ಅನ್ನೋವಂಥದ್ದು, ಅವ್ರು ಬರ್ತಾರೆ ಅನ್ನೋ ಓಪ್ಸ್ ಇರೋ ಅಂಥದ್ದು, ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ಅನ್ನೋವಂಥದ್ದು, ಇದನ್ನೆಲ್ಲ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ. ಆದರೆ ಆ ಪರ್ಸನ್ ನೋಡಿದರೆ ಈ ರಿಲೇಷನ್ಶಿಪ್ನ ಅವ್ರು ಆಲ್ರೆಡಿ ಎಂಡ್ ಮಾಡಿದ್ದಾರೆ. ನಾಟ್ ಇಂಟ್ರೆಸ್ಟೆಡ್ ಟು ಕಂಟಿನ್ಯೂ ದಿಸ್ ರಿಲೇಷನ್ಶಿಪ್, ಮೂವ್ ಆನ್ ಅಂತ. ಅವ್ರು ಆಲ್ರೆಡಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಮೂವ್ ಆನ್ ಆಗ್ತಾ ಇದ್ದೀನಿ ಅನ್ನೋವಂಥದ್ದನ್ನು ಅವರು ಡೈರೆಕ್ಟಾಗಿ ನಿಮ್ಮ ಹತ್ರ ಹೇಳಿದ್ರು ಕೂಡ ನೀವು ಇನ್ನೂ ಅವರ ಮೇಲೆ ಒಂದು ಓಪ್ಸ್ ಅನ್ನೋವಂಥದ್ದನ್ನು ಇಟ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ಆಮೇಲೆ ಇದು ನೋಡಿದ್ರೆ ಎರಡೂ ಕಾರ್ಡ್ ಅಷ್ಟೊಂದು ಪಾಸಿಟಿವ್ ಏನಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ನೋಡಿದ್ರೆ ವರ್ಕ್ ಥ್ರೂ ಯುವರ್ ಫಿಯರ್ಸ್, ನಿಮ್ಗೊಂದು ಭಯ ಇದೆ, ಈ ವ್ಯಕ್ತಿ ಇಲ್ಲ ಅಂತ ಅಂದರೆ ನಿಮ್ಮ ಜೀವನ ಏನಾಗೋಗ್ಬಿಡುತ್ತೆ. ಯಾಕೆಂದರೆ ನೀವು ಆ ವ್ಯಕ್ತಿನ ತುಂಬ ಪ್ರೀತಿಸಿದ್ರಿ, ಅವರೇ ನಿಮ್ಮ ಸ್ಟ್ರೆಂತ್, ಅವರೇ ನಿಮ್ಮ ವೀಕ್ನೆಸ್. ಈ ಥರ ಇದ್ದಾಗ ಈ ವ್ಯಕ್ತಿ ನಿಮ್ಮಿಂದ ದೂರ ಹೋದಾಗ್ಲಿಂದ ನಿಮ್ಗೇನೋ ಒಂಥರ ಭಯ, ಡಿಪ್ರೆಷನ್, ಸ್ಟ್ರೆಸ್, ಆ್ಯಂಗ್ಸೈಟಿ, ಇವರಿಲ್ಲ ಅಂದರೆ ನಿಮ್ಮ ಜೀವನನೇ ಇಲ್ಲ ಅಂತ ಅಂದ್ಬಿಟ್ಟು ಫೀಲ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಸೊ ನಿಮ್ಮ ಒಂದು ಭಯದ ಮೇಲೆ ನೀವು ವರ್ಕ್ ಮಾಡಬೇಕು. ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಷ್ಟೊಂದು ಜನ ಇದ್ದಾರೆ, ಇವ್ರಗೋಸ್ಕರ ನೀವು ಸಫರ್ ಮಾಡುವಂಥದ್ದು ಏನೂ ಇಲ್ಲ. ಸೊ ನಿಮ್ಮ ಒಂದು ಫಿಯರ್ ಮೇಲೆ ನೀವು ವರ್ಕ್ ಮಾಡಿ, ನೀವು ನಿಮ್ಮ ಒಂದು ಲೈಫ್ ಫ್ಯೂಚರ್ ಮೇಲೆ ವರ್ಕ್ ಮಾಡಿ, ನೀವು ಪ್ರಿಪೇರ್ ಆಗಿ ನಿಮ್ಮ ಫ್ಯೂಚರ್ ಯಾವ ಥರ ಇರಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿ. ಅದನ್ನು ಬಿಟ್ಟು ನೀವು ಎದುರುಕೊಂಡು ಜೀವನದಲ್ಲಿ ಇದ್ದರೆ ಏನೂ ವರ್ಕ್ ಆಗಲ್ಲ. ಆದರೆ ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ಅಂದರೆ ಇಲ್ಲಿ ಯಾರೇ ಏನೇ ನಿಮ್ಮ ಮೇಲೆ ವಾಮಾಚಾರ, ಮಾಟ, ಮಂತ್ರ ಏನೇ ಮಾಡಿದ್ರೂ ಕೂಡ ನೀವು ಮತ್ತು ನಿಮ್ಮ ಪ್ರೀತಿ ಪಾತ್ರರು ತುಂಬ ಸೇಫ್ ಆಗಿರ್ತೀರ, ತುಂಬ ಆರೋಗ್ಯವಾಗಿರ್ತೀರ. ನಿಮ್ಮ ಮೇಲೆ ಯಾವ ಒಂದು ನೆಗೆಟಿವ್ ದೃಷ್ಟಿ ಅನ್ನೋದು ಕೂಡ ಬರಲ್ಲ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಾ ಇದೆ. ಸೊ ನೀವು ಮತ್ತು ನಿಮ್ಮ ಪ್ರೀತಿ ಪಾತ್ರರು ಯಾರ್ಯಾರು ಇದ್ದಾರೆ ಅವರೆಲ್ಲ ತುಂಬ ಆರೋಗ್ಯವಾಗಿ ತುಂಬ ಸೇಫಾಗಿದ್ದಾರೆ. ಯಾಕೆಂದರೆ ದೇವರ ಕೃಪೆ ನಿಮ್ಮ ಮೇಲೆ ಇದೆ. ಆದರೆ ನೀವೇನಾದರೂ ಡಿಪ್ರೆಷನ್, ಸ್ಟ್ರೆಸ್, ಆ್ಯಂಗ್ಸೈಟಿಗೆ ಹೋಗಿದ್ರೆ ಪ್ಲೀಸ್ ಅದ್ರ ಮೇಲೆ ವರ್ಕ್ ಮಾಡಿ. ಯಾಕೆಂದರೆ ಈ ಪರ್ಸನ್ ನಿಮ್ಮನ್ನು ನಿಜವಾಗ್ಲೂ ಜೆನ್ಯೂನ್ ಆಗಿ ಅವರು ನಿಮ್ಮನ್ನ ಇಷ್ಟಪಡ್ತಿಲ್ಲ, ಅವರ ಪ್ರೀತಿ ನಿಜಾನೇ ಅಲ್ಲ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಇದಾಗಿತ್ತು ಪೈಲ್ 2 ಅವರ ರೀಡಿಂಗ್. ಇಲ್ಲಿ ಯಾರಿಗೆಲ್ಲ ಈ ಒಂದು ವಿಡಿಯೋ ರೆಸೊನೇಟ್ ಆಗ್ತಾ ಇದೆ, ನೀವು ಈ ಒಂದು ಎನರ್ಜಿ ಯಾವುದಾದ್ರೂ ಒಂದು ಎನರ್ಜಿನ ಕ್ಲೇಮ್ ಮಾಡಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ 111 ಅಂತ ಅಂದ್ಬಿಟ್ಟು ನೀವು ಟೈಪ್ ಮಾಡಬಹುದು. ಇದನ್ನ ಸ್ವಿಚ್ ವರ್ಡ್ ಬಂದು ಡಿಕ್ಲೇರ್ ಗುಡ್ ನ್ಯೂಸ್ ಸರ್ಪ್ರೈಸ್ ಎವರ್ ಆನ್ ಅಂತ. ಈ ಒಂದು ಸ್ವಿಚ್ ವರ್ಡ್ನ ನೀವು ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಗುಡ್ ನ್ಯೂಸ್ನ ಕೇಳಬೇಕು, ಅಥವಾ ಒಂದು ಸರ್ಪ್ರೈಸ್ ಅವ್ರ ಕಡೆಯಿಂದ ಬರಬೇಕು, ಅಥವಾ ಮದುವೆ ವಿಚಾರ ಅಥವಾ ಎಂಗೇಜ್ಮೆಂಟ್ ಯಾವುದಾದ್ರೂ ಆಗಿರ್ಬೋದು. ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಈ ಒಂದು ಒಳ್ಳೆ ಸಮಾಚಾರ, ವಿಚಾರಗಳು ಬರಬೇಕು ಅಂತ ಅಂದರೆ ಈ ಒಂದು ಸ್ವಿಚ್ ವರ್ಡ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಪರ್ಪಲ್ ಕಲರ್ ಸ್ಕೆಚ್ ಪೆನ್ನಲ್ಲಿ ನೀವು ಇದನ್ನು ಬರ್ಕೋಬಹುದು. ಹಾಗೆ ಇದನ್ನು ನೀವು ನಿಮ್ಮ ದೇಹದ ಎಡಭಾಗದಲ್ಲಿ ಬರ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೀವು ಇದನ್ನು ದಿನಕ್ಕೆ 21 ಸರಿ ಜಪ ಮಾಡಿ. ಸೊ ಮಿನಿಮಮ್ 21 ಸರಿ, ಮ್ಯಾಕ್ಸಿಮಮ್ 42 ಸರಿ ಇದನ್ನು ನೀವು ಜಪ ಮಾಡಿ. ಸೊ ಇವತ್ತಿನ ಸ್ವಿಚ್ ವರ್ಡ್ ಬಂದು ಇದಾಗಿತ್ತು. ಥ್ಯಾಂಕ್ ಯು.